ಇವತ್ತಿನ ನಮ್ಮ ಕದಂಬ ಸೇನೆಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ದೇಸಾಯಿ ಅವರಿಗೆ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಅವರ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಕಲೆಗೆ ಅವರು ಕಾಂಟ್ರಿಬ್ಯೂಷನ್ ಇನ್ನೂ ಹೆಚ್ಚಿನದಾಗಿ ಆಗಲಿ ಅಂತ ನಾನು ಅನಿಸುತ್ತಾ ಇವತ್ತಿನ ನಮ್ಮ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕದಂಬ ಸೇನೆಯ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರು ನಿವೃತ್ತ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಶ್ರೀ ಎಚ್ ಗಣೇಶ್ ಅಕ್ಪೂರರವರು ತಮ್ಮ ಅಧ್ಯಕ್ಷ ನುಡಿಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. BS ದೇಸಾಯಿ ಸರ್ ಅವರ ಕಿರು ಸನ್ಮಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ನೆಚ್ಚಿನ ಮಾರ್ಗದರ್ಶಕರು ಮತ್ತು ಹಾಸನದ ಈ ಪ್ರಸ್ತುತ ಸಾಹಿತ್ಯ ಲೋಕದ ಸಾಕ್ಷಿ ಪ್ರಜ್ಞೆಯಾಗಿರ್ತಕ್ಕಂತಹ ಮಾನ್ಯ ಗೊರೂರು ಅನಂತರಾಜ್ ಸರ್ ಅವರೇ, ಚಿದಾನಂದ ಸರ್ ಅವರೇ, ಡಿ ಗೌಡರವರೇ, ಕುಮಾರ್ರವರೇ ಮತ್ತು ಶ್ರೀಕಾಂತ್ ಸರ್ ಅವರೇ, ಮತ್ತು ಮುಖ್ಯವಾಗಿ ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಚಿತ್ರಕಲೆಯ ಬ್ರಹ್ಮ ಸನ್ಮಾನ್ಯ BS ದೇಸಾಯಿ ಸರ್ ಅವರೇ. ನಾನು ಬಹಳ ದಿನಗಳಿಂದ ನನಗೆ ಮುಖಪರಿಚಯ ಇತ್ತು. ನಾನು ವೈಯಕ್ತಿಕವಾಗಿ ಪರಿಚಯ ಮಾಡ್ಕೊಂಡಿರಲಿಲ್ಲ, ನನಗೆ ಯಾವಾಗಲೂ ನೋಡ್ತಾ ಇದ್ದೆ. ಬಟ್ ಗೊರೂರು ಅನಂತರಾಜ್ ಸರ್ ಅವರು ನನಗೆ ಈಗೀಗ ಅವರಿಗೆ ಇದು ಬಂದಿದೆ, ಗೌರವ ಪ್ರಶಸ್ತಿ ಬಂದಿದೆ, ನಾವು ಹೋಗಿ ಗಾರ್ಲ್ಯಾಂಡ್ ಮಾಡಿ ಸನ್ಮಾನ ಮಾಡಿ ಕಿರು ಸನ್ಮಾನ ಮಾಡಿ ಬರೋಣ ಅಂತ ಅಂದರು. ನಾವು ಬಂದೆ. ಈಗ ಕೊಟ್ಟಂತ ನಾನು ನೋಡಿದೆ ಅಂತ ಈಗ ಯಾಕೆಂದರೆ ನಮ್ಮ ಹಾಸನ ನಗರದಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಶಿಕ್ಷಕರಾಗಿ ಆಗಮಿಸಿ ಚಿತ್ರಕಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಿ ಯಶಸ್ವಿಯಾಗಿರ್ತಕ್ಕಂಥದ್ದು, ಮತ್ತು ನಮಗೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಆರ್ಟ್ ಗ್ಯಾಲರಿ, ಕಲಾಶ್ರೀ ಆರ್ಟ್ ಗ್ಯಾಲರಿಯನ್ನು ತಮ್ಮ ಮನೆಯಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಮತ್ತು ಸಾಹಿತ್ಯದ ಚಿತ್ರಕಲೆಯ ಬಗ್ಗೆ ಅವರ ಕಲೆಯ ಅದ್ಭುತವಾದ ಚಿತ್ರಣಗಳನ್ನು ನೋಡಿ ನಾವು ಮೂಕವಿಸ್ಮಿತರಾದೆವು. ಅವರ ಒಂದು ಕಲಾಕುಂಚದಿಂದ ಬಂದಿರತಕ್ಕಂಥದ್ದು, ಬಣ್ಣದ ಕುಂಚದಿಂದ ಮಾಂತ್ರಿಕ ಲೋಕವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ಇದನ್ನು ನಾವು ಅದ್ಭುತ ಅನ್ನಿಸ್ತು. ನಮಗೆ ಬಹಳ ಅತ್ಯಂತ ಆಹ್ಲಾದಕರ ಸ್ಥಿತಿಯಲ್ಲಿದ್ದೀವಿ. ನಮಗೆ ತುಂಬ ನಿಮ್ಮನ್ನು ನೋಡಿ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ನಮ್ಮ ಹಾಸನ ಜಿಲ್ಲೆಯ ಕದಂಬ ಸೈನ್ಯ ಕನ್ನಡ ಸಂಘಟನೆಯ ವತಿಯಿಂದ ನಿಮ್ಮನ್ನು ಸನ್ಮಾನಿಸ್ತಾ ಇರತಕ್ಕಂಥದ್ದು, ಕಿರು ಸನ್ಮಾನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಹರ್ಷದಾಯಕವಾದ ಸಂಗತಿ. ಇದಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಗೊರೂರು ಅನಂತರಾಜ್ರವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನಿಮಗೆ ಭಗವಂತ ನಿಮ್ಮ ಜೀವನದಲ್ಲಿ, ಯಾಕಂದರೆ ಪ್ರಕೃತಿ ನಾನು ನೋಡಿದೆ, ಇಲ್ಲಿ ನೀವು ಕೊಟ್ಟಿದ್ದಂಥ ಚಿತ್ರಪಟಗಳನ್ನು, ಅದರಲ್ಲಿ ನೀವು ನೀರಿನಲ್ಲಿ ತೇಲುವಿಕೆಯ ದೃಶ್ಯವನ್ನು ನೋಡಿದೆ. ಮತ್ತು ಯೋಗದಲ್ಲೂ ಕೂಡ ನೀವು ಅದ್ಭುತವಾದ ಒಂದು ಪರಿಪಕ್ವತೆಯನ್ನು ಪಡೆದಿದ್ದೀರಿ. ನಿಮ್ಮಂತಹ ಒಂದು ದಿವ್ಯ ಜ್ಞಾನವನ್ನು ಈ ಚಿತ್ರಕಲೆಯ ಬಗ್ಗೆ, ಪ್ರಕೃತಿ ಮತ್ತು ಮಾನವರ ಬಗ್ಗೆ ಬೆಸೀತಕ್ಕಂಥ ಚಿತ್ರಕಲೆ ಇದೆಯಲ್ಲ, ಈ ಚಿತ್ರಕಲೆ ಸಾವಿರಾರು ವರ್ಷಗಳು ಸೂರ್ಯಚಂದ್ರರಿಗೂ ಉಳಿತವೆ ಸಹ. ಅಂತಹ ಅದ್ಭುತವಾದ ಕೊಡುಗೆಯನ್ನು ಈ ನಾಡಿಗೆ ನೀವು ಕೊಟ್ಟಿದ್ದೀರಿ. ನಿಮ್ಮ ಹೆಸರು ಸದಾ ಉಳಿಯುತ್ತೆ. ಅತ್ಯಂತ ನಿಮಗೆ ನೋವುಗಳ ಸಂಗತಿಗಳಲ್ಲೂ ಕೂಡ ಈ ಭಗವಂತ ಇಂತಹ ಅದ್ಭುತವಾದ ದಿವ್ಯ ಜ್ಞಾನವನ್ನು ನಿಮಗೆ ಕರುಣಿಸಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಿತಿ ಅಂತಕ್ಕಂಥದ್ದನ್ನು ನಾನು ಮನಗಂಡಿದ್ದೀನಿ. ನಿಮಗೆ ದೇವರು ಶುಭವನ್ನೇ ಮಾಡಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ. ನಿಮ್ಮ ಸನ್ಮಾನ ನಮಗೆ ಅತ್ಯಂತ ಆನಂದ ತಂದಿದೆ. ದೇವರು ಯಾವಾಗಲೂ ಕೂಡ ನಿಮ್ಮನ್ನು ನಗ್ನುತ್ತಾ ಇರಲಿ. ನಿಮ್ಮಿಂದ ಇನ್ನೂ ಕೂಡ ಪ್ರಕೃತಿ ಮತ್ತು ಮಾನವ ಮತ್ತು ಸಮಾಜದ ಬಗ್ಗೆ ಅದ್ಭುತವಾದ ಕಲೆಗಳು ಮೂಡಿ ಬರಲಿ. ನಿಮ್ಮಿಂದ ಇನ್ನೂ ಅನೇಕ ಜನ ಪ್ರೇರಣಾ ಶಕ್ತಿಯನ್ನು ಪಡೀಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಅಧ್ಯಕ್ಷೀಯ ನುಡಿಗಳಿಗೆ ವಿದಾಯವನ್ನು ಹೇಳ್ತೀನಿ. ಧನ್ಯವಾದಗಳು. ಗಣೇಶ್ ಅಕ್ಪೂರವರಿಗೆ ನಾನು ಕಳೆದ ಒಂದು 3-4 ತಿಂಗಳಿಂದ ಏನು ನಮ್ಮ ಕದಂಬ ಸೇನೆ ಕನ್ನಡ ಸಂಘಟನೆ, ನಮ್ಮ ಬೇಕರಿ ರಮೇಶ್ ಅವರು ರಾಜ್ಯದಲ್ಲಿ ಮಂಡ್ಯದವರು ರಾಜ್ಯದ ಸಂಘಟನೆ ಮಾಡಿದ್ದಾರೆ. ಅದರ ಪ್ರಥಮ ಉದ್ಘಾಟನೆ ಈ ದೇಸಾಯಿ ಮನೆಯಲ್ಲೇ ಆಗಿದ್ದು. ಅವತ್ತು ಒಬ್ಬರು ದೇಸಾಯಿ ಅವರು ಮೈಸೂರಿನ ಒಬ್ಬ ಚಿತ್ರ ಕಲಾವಿದರ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾಯಿದ್ರು, ಒಂದು ವಾರದ ವರ್ಕ್ಶಾಪು, ಕಲಾ ಪ್ರದರ್ಶನಗಳು. ಅವತ್ತು ಒಂದು ವೇದಿಕೆ ಕಾರ್ಯಕ್ರಮವನ್ನು DCಗೆ ಮನೆ ಮೆಮೊರಂಡಮ್ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನಾವು ಉದ್ಘಾಟನೆ ಅಫಿಷಿಯಲ್ ಆಗಿ ಮಾಡಿಬಿಟ್ಟು ಹೋಗಿದ್ವಿ. ಅದನ್ನು ಹಾಸನಕ್ಕೆ ತಂದಂಥವನು ಯಾಕೊಬ್ಬ, ಅವನು ಒಬ್ಬ ಚಿತ್ರ ಕಲಾವಿದನೇ, ಬಡೆ ಬರಹಗಾರ.
ನನ್ನ ಸಾಕ್ಷರತೆ ಒಂದೊಂದೇ ನಾನು ಟೆಕ್ಸ್ಟ್ ಬುಕ್ ಕಮಿಟಿ ಇದ್ದಾಗ ನಾನು ಗೋರ್ನಲ್ ಅಂತ ಗೋಡೆ ಮೇಲೆಲ್ಲ ಬರಿತಾ ಇದ್ದೆ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ. ಅವರನ್ನು ನಾನು ಭಾಷಾ ಅವರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಅವನು ಆ ಮುಖಾಂತರ ಹಾಸನದಲ್ಲಿ ಭಾಳಷ್ಟು ಬೆಳಕಿಗೆ ಬಂದು ಇವತ್ತು ಯಶಸ್ವಿ ಆದೇಶ ಆಗ್ತಾ ಇದ್ದೇನೆ. ಇವತ್ತು ನಾವು ದೇಸಾಯಿ ಅವರಿಗೆ ಒಂದು ದಿಢೀರಂತ ಯೋಚನೆ ಮಾಡಿದ್ವಿ. ನಾವು ಏನು ಪತ್ರಿಕೆಗಳಿಗೆ ಸುದ್ದಿ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಅದು ಬಂತದು. ನಾವು ಅವರಿಗೆ ಒಂದು ಗೌರವ ಸಲ್ಲಿಸಬೇಕು ಮತ್ತು ಅವ್ರು ಏನು ಹಾಸನಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದು ಅದನ್ನು ಸಲ್ಲಿಸಬೇಕು. ಅದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿಕೊಂಡು ನಾನು ಒಂದು ಸಣ್ಣ ಬಳಗಕ್ಕೆ ನಾನು ಫೋನ್ ಮುಖಾಂತರ ಮಾಡಿ ಇವತ್ತೊಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೇವೆ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿದೆ ಅವರು. ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಕಲೆ ಇನ್ನೂ ಕೈ ಹಿಡಿದು ಅವ್ರು ಮುಂದಿರಿಸಲಿ ಅಂತ ನಾನು ಆಶಿಸ್ತಾ ನಮ್ಮ ಕದಂಬ ಸೇನೆ ಪರವಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಅನ್ಪುರ್ ಗಣೇಶ್ ಅವರು, ಪ್ರಾಂಶುಪಾಲರು, ನಾನು ಏನೇ ಹೇಳಿದ್ರು ಅವರು ದಿಢೀರಂತ ಸ್ಪಂದಿಸಿ ನಮಗೆ ಒಂದು ಕೋಆಪರೇಷನ್ ಮಾಡ್ತಾರೆ. ದಿಢೀರ್ ನಂತರ ನೀವು ಏನು ಬೇಕಾದ್ರೂ ಮಾಡಿ ನಾನು ಹಿಂದೆ ಮುಂದೆ ಅವ್ರು ಕಳಿಸ್ಬಿಟ್ಟು ನಾನು ಹಿಂದ್ಗಡೆಯಿಂದ ಪ್ಲ್ಯಾನ್ ಮಾಡ್ಕೊತೀನಿ. ಅದಕ್ಕೆಲ್ಲವೂ ಕೂಡ ಅವ್ರು ಯಾವತ್ತೂ ಕೂಡ ಹಿಂಜಾರಿಲ್ಲ. ಅವರಲ್ಲಿ ನಾನು ಕೇವಲ ಕೆಲವೇ ದಿನಗಳಲ್ಲಿ ನೋಡಿದಂಥ ಸಂದರ್ಭದಲ್ಲೂ ಕೂಡ ನಿಸ್ಪೃಹ ಕನ್ನಡ ಪರ ಕಾಳಜಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಉಳ್ಳವರು. ಅವರಿಗೆ ನಮ್ಮ ಕದಂಬ ಸೇನೆ ಕನ್ನಡ ಸಂಘಟನೆಗೆ ಹಾಸನ ಜಿಲ್ಲೆಯಲ್ಲಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಯಶಸ್ವಿಯಾಗಿ ಕನ್ನಡ ಪರ ಕಾಳಜಿಯನ್ನು ವ್ಯಕ್ತಪಡಿಸೋ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳೆಲ್ಲ ಅದು ಸರಳವಾಗಿ ಆಗಿರ್ಬೋದು, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಆಶಿಸ್ತಾ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಸಕಲೇಶ್ಪುರ ತಾಲೂಕಿನ ಅಧ್ಯಕ್ಷರು ವಿಶ್ವಾಸ್ ಗೌಡರು ಇವತ್ತು ಅವರು ರೈಟಿಂಗ್ನಲ್ಲಿ ವಿಶ್ವಾಸ ಮೂಡಿಸ್ಕೊಂಡು ಬರೀತಾ ಇದ್ದಾರೆ. ಅವರಿಗೆ ನಮ್ಮ ಹಾಸನ ನಮಗೆ ಕನ್ನಡ ಕದಂಬ ಸೇನೆಗೆ ಅವರು ಬೆನ್ನೆಲುಬಾಗಿ ಪತ್ರಿಕೆ ವರದಿಗಳು ಕೂಡ ಅವರೇ ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಸಂದರ್ಭದಲ್ಲಿ ಸಣ್ಣ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಶಿವಾನಂದ ಸರ್ ಅವರಿಗೆ ಅವರು ಕೂಡ ಕಳೆದ ವರ್ಷ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಎಲ್ಲ ಬಂದಿತ್ತು ಅವರಿಗೆ. ಆ ಸಂದರ್ಭದಲ್ಲಿ ನಾವು ಬರಹಗಾರ ಬಳಗದಲ್ಲಿ ನಾನು ಹಾಸನದಲ್ಲಿ ಜಿಲ್ಲಾ ಘಟಕ ಸಂಘಟನೆ ಮಾಡಿ ಅವು ಹುಟ್ಟಾಕಿ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ. ನಮ್ಮ ಬರಹಗಾರದಿಂದ ಮೊನ್ನೆ ಮದ್ದೂರಲ್ಲಿ ಒಂದು ಅದ್ದೂರಿಯಾದ ಸನ್ಮಾನ ಕಾರ್ಯಕ್ರಮ ನಡೀತು. ಅವರಿಗೆ ಅನುಕೂಲ ಗಣೇಶ್ ಅವರಿಗೆ ಅಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಸನ್ಮಾನ ಮಾಡಿದ್ವಿ. ಚಿದಾನಂದ ಸರ್ ಕೂಡ ಒಳ್ಳೆಯ ರೈತರಾಗಿ ಜನಜಾಗೃತಿ ಅಥವಾ ಒಂದು ದಿನ ವಿಶೇಷ ದಿನಗಳ ಬಗ್ಗೆ ಲೇಖನಗಳನ್ನು ಪತ್ರಿಕೆ ಆಯಾ ದಿನಗಳದ್ದು ಏನು ವಿಶೇಷತೆ ಅನ್ನೋದ್ರ ಬಗ್ಗೆ ಭಾಳ ಮುಂಜಾಗ್ರತೆ ಇಟ್ಕೊಂಡು ಲೇಖನಗಳನ್ನು ಬರೀತಾ ಬಂದಂಥವ್ರು. ಅವ್ರಿಗೆ ಇವತ್ತು 3-4 ಪುಸ್ತಕಗಳು ಆಲ್ರೆಡಿ ಬಂದಿದ್ದೇವೆ. ಒಂದು ಬುಕ್ ರಿಲೀಸ್ ಆಗಿದೆ. ಇನ್ನೊಂದು ಪುಸ್ತಕ ನಮ್ಮ ಕದಂಬ ಸೇನೆ ವತಿಯಿಂದ ಮುಂದಿನ ಒಂದು ಯಾವುದಾದ್ರು ವೇದಿಕೆಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಗಣೇಶ್ ಪರವಾಗಿ ಅವರಿಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೇನೆ. ಅವರು ಧನ್ಯವಾದಗಳು ಅರ್ಪಿಸ್ತೇನೆ. ಮತ್ತು ನಮ್ಮ ಗುರು ಶ್ರೀಕಾಂತ್ ಅವರು, ಅವ್ರ ಮಗ ಆ್ಯಕ್ಚುಲಿ TV9ನಲ್ಲಿ ಫೈನಲಿಸ್ಟ್ ಆದಂಥ ಒಬ್ಬ ಒಳ್ಳೆಯ ಗಾಯಕ. ಅವ್ರ ಅಕ್ಕ ಧನಲಕ್ಷ್ಮಿ ಅಂತೇಳಿ ಅದ್ಭುತ ಗಾಯಕಿ. ಅವರು ನಮ್ಮ ಬರಹಗಾರ ಬಳಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅವರು ಚಿಕ್ಕ ವಯಸ್ಸಿನಲ್ಲೆಲ್ಲ ನಾನು ನೋಡಿದಾಗೆ ಒಳ್ಳೆ ಉದ್ಯಮಿ, ವ್ಯಾಪಾರಿ, ಹಾಡುಗಳನ್ನು ಆಡ್ತಾಯಿದ್ರು. ಆದರೆ ಹಾಸನದಲ್ಲಿ ಅವರನ್ನು ನಾನು ಇತ್ತೀಚಿನ ದಿನಗಳಲ್ಲಿ ವೇದಿಕೆ ಮುಖಾಂತರ ಹಾಡಿ ಅಂತ ಆಡಿಸ್ತಾ ಇದ್ದೀನಿ. ಜನಗಳು ಕೂಡ ಮೆಚ್ಕೊಳ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಹಾಡುಗಾರರಾಗಿ ಮೊನ್ನೆ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ದಿವಸನೂ ಕೂಡ ಒಳ್ಳೆ ಅದ್ಭುತವಾದ ಗಾಯನ ಮಾಡಿದ್ದಾರೆ. ಒಳ್ಳೆಯ ಗಾಯಕರು. ಅವ್ರಿಗೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದ ಆಗಮಿಸಿ ನಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಅವರು ನಾನು ಧನ್ಯವಾದ ಅರ್ಪಿಸ್ತೇನೆ. ವಿಶೇಷವಾಗಿ ನಮ್ಮ ಕುಮಾರ್ ಅವರು, ಕುಮಾರ್ ಅವರು, ಅವ್ರ ಅನ್ಪೂರ್ ಕುಮಾರ್ ಅವರು ರಾಜಕೀಯ ವ್ಯಕ್ತಿತ್ವ ಉಳ್ಳವರು. ಅವ್ರ ಮಿಸ್ಸಸ್ ಈ ಸರಿ ಶಿಕ್ಷಕರಾಗಿದ್ದಾರೆ, ಶಿಕ್ಷಕಿ ಸಂಘದ ಒಬ್ಬ ಪದಾಧಿಕಾರಿಗಳಾಗಿ ಅವರು ಆಯ್ಕೆಯಾಗಿದ್ದರು. ಅವರಿಗೆ ನಾನು ನಮ್ಮ ಕದಂಬ ಸೇನೆ ಪರವಾಗಿ ಅವರ ಮಿಸ್ಸಸ್ಗೆ ಈ ಮುಖಾಂತರ ಒಂದು ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅವ್ರ ಮೇಡಮ್ನವರು ಮುಂದಿನ ದಿನಗಳಲ್ಲಿ ಶಿಕ್ಷಕರ ಪರ ಕಾಳಜಿಯಿಂದ ಒಳ್ಳೆ ಕೆಲಸ ಮಾಡಲಿ. ಅವ್ರ ಬೆನ್ನೆಲುಬಾಗಿ ಕುಮಾರ್ ಅವರು ಸಹಾಯ ಮಾಡಲಿ. ನಿಮಗೂ ಬೆನ್ನೆಲುಬಾಗಿ ಗಣೇಶ್ ಅವರು ಅವರು ತಕ್ಷಣವೇ ಆ ದಟ್ಟ ಅದು ನಮ್ಮ ತಾಯಿ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ರು, ಬಟ್ಟೆಗಳಲ್ಲಿ ಮಾಡ್ತಾ ಇದ್ರು. ನಾವೆಲ್ಲ ಅಂತ ದಟ್ಟಗಳಲ್ಲಿ ಬಾಲ್ಯ ನಡೆಯುವಂಥವ್ರು. ಪ್ರೈಮರಿ ಅಂದರೆ ಹುಟ್ಟಿದ ಸಂದರ್ಭಗಳಲ್ಲಿ ನನ್ನ ಮೊಮ್ಮಗ ಅಥವಾ ಎಲ್ಲರೂ ಕೂಡ ಆ ಥರದ ಒಂದು ಅಂತರ್ಗಳಲ್ಲಿ ನಾವು ನಮ್ಮದನ್ನು ಕೂಡ ನಾವು ಮಾಡೋದಕ್ಕೆ ಕೂಡ ಆ ಥರದ್ದು ಮಾಡ್ತಿರ್ತಾರೆ. ಹಳೆ ಸೀರೆಗಳನ್ನು ವೇಸ್ಟ್ ಮಾಡ್ದಂಗೆ ಆ ಥರದನ್ನು ಮಾಡುವಂಥ ಖುಷಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದನ್ನು ಮೆಚ್ಚಿ ಇವತ್ತು ನಮ್ಮ ಮಾತಾಡ್ಕೊಂಡಂಥ ಕುಮಾರ್ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ನಾನು ಇವರು ಮಾತು ಮುಗಿಸ್ತೇನೆ. ಮತ್ತು ಇವತ್ತು ಈ ಸಂದರ್ಭದಲ್ಲಿ ದೇಸಾಯಿ ಅವರ ಮೊಮ್ಮಗಳು ಮೊನ್ನೆ ಅವ್ರ ಆರ್ಟಿಕಲ್ ಇವತ್ತು ಅವ್ರ ಪುಟ್ಟದಾಗ ಸನ್ಮಾನ ಕೂಡ ಮಾಡಿದ್ವಿ. ಆಕೆ ಇನ್ನು 5 ವರ್ಷನ ಅಥವಾ 3 ವರ್ಷನ ಎಷ್ಟೋ ಗೊತ್ತಿಲ್ಲ ನನಗೆ. ಅವಳು ಒಂದು ಲಿಮ್ಕಾ ದಾಖಲೆ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ದೇಸಾಯಿ ನಾನು ಹಿಂದೆ ಆರ್ಟಿಕಲ್ ಒಂದು ಕಳೆದ ಒಂದು 6 ತಿಂಗಳಿಂದ ನಾನು
3 ವರ್ಷಕ್ಕೆ ನಾನು ಅನುಕೂಲ ದರ್ಶನ ಮಾಡಿದ್ದಾರೆ. ಹಾಗಾಗಿ ನಾವು ಕದಂಬ ಸೈನ್ಯದಿಂದ ತಣ್ಣಾಗಿ ಇದೇ ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ಎಷ್ಟೇ ನೋವಿನ ಒಂದು ಹಿನ್ನೆಲೆ ಇದ್ರೂ ಕೂಡ ಆ ಮಗಳು ಬುದ್ಧಿವಂತಿಕೆಯಲ್ಲಿ ಅಜ್ಜನ